ನಿಮಗೆ ABCD ಗೊತ್ತಾದ್ಮೇಲೆ ಗೊತ್ತಾಗೋದು ಯಾವ ತರ ವರ್ಡ್ ಯೂಸ್ ಮಾಡಬೇಕು, ಸೆಂಟೆನ್ಸ್ ಹೆಂಗ್ ಫಾರ್ಮ್ ಮಾಡಬೇಕು, ವೊಕ್ಯಾಬ್ ಹೆಂಗ್ ಯೂಸ್ ಮಾಡಬೇಕು ಅಂತ. ಸೊ ವೊಕ್ಯಾಬ್ಲರಿನೂ ಹಂಗೆ ವರ್ಡ್ಸ್ ಕೇಳ್ತಾ ಕೇಳ್ತಾ, ಇಂಗ್ಲಿಷ್ ಮೂವೀಸ್ ನೋಡ್ತಾ, ಇಂಗ್ಲಿಷ್ ಪೇಪರ್ ಓದ್ತಾ, ಇಂಗ್ಲಿಷ್ ಮಾತಾಡೋ ಜೊತೆ ನೀವು ಏನಂತ ಕಮ್ಯುನಿಕೇಶನ್ ಮಾಡ್ತಾ ಮಾಡ್ತಾ ಬರುತ್ತೆ. ಅದೇ ರೀತಿ ಫಿಟ್ನೆಸ್ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ನಿಮಗೆ ಕಾರ್ಬ್ಸ್, ಪ್ರೋಟೀನ್, ಫ್ಯಾಟ್ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಅದಾಗಿ ಬಂದ್ಮೇಲೆ ನಿಮಗೆ ಟ್ರೈನಿಂಗ್ ಇಂಟೆನ್ಸಿಟಿ ಎಷ್ಟು ಮಾಡಬೇಕು, ಎಷ್ಟು ಬಿಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಇದನ್ನ ಚೆನ್ನಾಗಿ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಇಂಪ್ರೂವೈಸ್, ಆಯ್ತಾ. ಸೊ ನೀವು ಇಂಪ್ರೂವೈಸ್ ಮಾಡೋದು ಹೆಂಗೆ ಅಂದ್ರೆ ಯು ಟು ಸ್ಟಾರ್ಟ್ ಟ್ರ್ಯಾಕಿಂಗ್ ಕ್ಯಾಲರೀಸ್, ಯು ಟು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಅಬ್ಸರ್ವ್ ಆಗ್ತಿದೆ, ಎಷ್ಟು ಬಾಡಿ ರಿಸಲ್ಟ್ಸ್ ತೋರಿಸ್ತಾ ಇದೆ, ಯಾವ ಫುಡ್ ನಿಮಗೆ ಗಟ್ ಹೆಲ್ತ್ ನ ಅಫೆಕ್ಟ್ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ತಿಳ್ಕೊಳಕ್ ಶುರು ಮಾಡಬೇಕು. ಟ್ರೈನಿಂಗ್ ಅಲ್ಲಿ ಹೇಳಿದರೆ ಎಷ್ಟು ಫ್ರೀಕ್ವೆಂಟ್ ಆಗಿ ಮಸಲ್ ನ ಟ್ರೈನ್ ಮಾಡ್ತಿದ್ದೀರಾ, ಯಾವ ರೇಂಜಿಗೆ ನೀವೇ ಅಂತ ಮಸಲ್ ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪೊಟೆನ್ಶಿಯಲ್ ನ. ಅಂದ್ರೆ ರೆಪ್ ರೇಂಜ್ ಇರ್ಬೋದು, ಇಂಟೆನ್ಸಿಟಿ ಆಫ್ ಲೋಡ್ ಇರ್ಬೋದು, ಸೆಟ್ಸ್ ಇರ್ಬೋದು, ಫ್ರೀಕ್ವೆನ್ಸಿ ಇರ್ಬೋದು, ಟ್ರೈನಿಂಗ್ ಟುವರ್ಡ್ಸ್ ಫೇಲಿಯರ್ ಅಂದ್ರೆ ಟ್ರೈ ಟು ಎಸ್ಟಾಬ್ಲಿಷ್ ದ ಮೆಕ್ಯಾನಿಕಲ್ ಟೆನ್ಷನ್. ಸೊ ಇವೆಲ್ಲ ನಿಮಗೆ ಅರ್ಥ ಆಗ್ತಾ ಹೋದಂಗೆ ನಿಮ್ಮ ಪ್ರೋಗ್ರೆಸ್, ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಸಗದಾಗತ್ತೆ. ಇವು ನಿಮಗೆ ಎಲ್ಲಿವರೆಗೂ ಅರ್ಥ ಆಗಲ್ವಲ್ಲ ಅಲ್ಲಿವರೆಗೂ ನಿಮಗೆ ಕಷ್ಟ ಅಂತಾನೆ ಅನಿಸ್ತಿರುತ್ತೆ. ಯಾಕಂದ್ರೆ ನಿಮ್ಗೆ ಇನ್ನೂ ABCD ಲರ್ನಿಂಗ್ ಫೇಸ್ ಅಲ್ಲಿ ಇರ್ತೀರಾ ನೀವು. ಯಾವಾಗ ನೀವು ಸೆಂಟೆನ್ಸ್ ಪ್ರಾಪರ್ ಆಗಿ ಒಳ್ಳೊಳ್ಳೆ ವೊಕ್ಯಾಬ್ ಯೂಸ್ ಮಾಡಕ್ ಶುರು ಮಾಡ್ತೀರಲ್ಲ, ಅವಾಗ ನೀವು ಪ್ರೊಫಿಷಿಯಂಟ್ ಆಗ್ತೀರಾ, ಒಳ್ಳೆ ಪ್ರಾಪರ್ ಆಗಿ ಮಾತಾಡಕ್ ಶುರು ಮಾಡ್ತೀರಾ. ಅದೇ ರೀತಿ ಸೇಮ್ ಫುಡ್ ಹ್ಯಾಬಿಟ್ಸ್, ಸೇಮ್ ರುಟೀನ್, ಬಟ್ ಇಂಪ್ರೂವೈಸೇಷನ್ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ನೀವು. ಅವಾಗ ತೋರಿಸಿದ್ರೆ ಮಾತ್ರ ನಿಮ್ ಪ್ರೋಗ್ರೆಸ್ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನೀವು ಇನ್ನೂ ಅಲ್ಲೇ ಬೇಸಿಕ್ ಲೆವೆಲ್ ಇರ್ತೀರಾ. ಸೊ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಪರ್ಫಾರ್ಮೆನ್ಸ್. ಡಯಟ್ ಅಲ್ಲಿ ಇದ್ರೆ ಒಳ್ಳೆ ಅಡೆರೆನ್ಸ್, ಅಂದ್ರೆ ವರ್ಕೌಟ್ ಆದ್ರೆ ಎಷ್ಟು ಚೆನ್ನಾಗಿ ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಮಾಡ್ತೀರಾ ಅದನ್ನ ಕಲಿಬೇಕು. ಆಮೇಲೆ ರಿಕವರಿನೂ ಅಷ್ಟೇ, ಎಷ್ಟು ನಿದ್ದೆ ಮಾಡ್ತಿದ್ದೀರಾ, ಎಷ್ಟು ನೀರು ಕುಡ್ತಿದ್ದೀರಾ, ಹೆಂಗೆ ನೀವು ಓವರ್ ಆಲ್ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತಿದ್ದೀರಾ, ಇವೆಲ್ಲದು ವೀಕ್ಲಿ ವೈಸ್ ನೀವು ಇಂಪ್ರೂವ್ಮೆಂಟ್ಸ್ ತೋರಿಸ್ತಾ ಹೋದ್ರೆ ಡೆಫಿನೆಟ್ಲಿ ನಿಮ್ ಪ್ರೋಗ್ರೆಸ್ ಚೆನ್ನಾಗಿರುತ್ತೆ.